ಟಿ ನರಸೀಪುರ ಷಣ್ಮುಖ ಸ್ವಾಮಿಯವರ ಧರ್ಮಪತ್ನಿ ನಾಗರತ್ನಮ್ಮ ಅಂತ. ನಾನು ಅವರು ಸಾಮಾನ್ಯ ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದವರು. ಅವರನ್ನ ಅಂದರೆ ನನಗೆ ಸ್ವಲ್ಪ ಸಲಿಗೆ ಜಾಸ್ತಿ ಐತೆ. ನಮ್ಮ ತಂದೆ ಅವ್ರಿಗೆ ಹೆಣ್ಣು ಕೊಡುವಾಗ ಅವರು ಗುರುಪುತ್ರರು, ನಾವು ದೀಕ್ಷೆ ಆದ ಮಂತಂದವರು ಐತೆ. ಈಗ ನಮ್ಮ ಜನಾಂಗದಲ್ಲಿ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಇರ್ತಾರೆ. ಅಲ್ಲಿ ನಾವು ಆವಾಗಿನಿಂದ ನಮ್ಮದು 7ನೇ ತಲೆಮಾರು ಅಲ್ಲಿಂದ ನಮ್ಮ ಮಂಥನ ದೀಕ್ಷೆ ಆದ ಮಂಥನ. ಅದರಂತೆ ಹುಡುಗ ದೀಕ್ಷೆ ಆದ ಮಂಥನ ಅಂತ ಹೇಳಿ ನಮಗೆ ಅವ್ರನ್ನ ಕೊಟ್ಟು ಮದುವೆ, ಇವ್ರನ್ನ ನಮ್ಮ ಯಜಮಾನ್ರನ್ನ ಕೊಟ್ಟು ಮದುವೆ ಮಾಡಿದ್ರು. ಅದರಿಂದ ನಮ್ಮ ತಂದೆ ಮಾಡಿರೋದ್ರಿಂದ ಅವ್ರಿಗೆ ಇದು ಮಾಡಿರೋದ್ರಿಂದ ಅವ್ರಿಗೆ ಒಂದು ಹೆಸರು ಗಳಿಸ್ಬೇಕು. ಅದರಿಂದ ಅವ್ರಿಗೆ ನಮ್ಮ ಜೊತೆಲಿ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ಇವರ ಈ ಸಾಹಿತ್ಯ, ಇವರ ಈ ಒಂದು ಸಂಘಟನೆ, ಸಾಂಸ್ಕೃತಿಕ ಸಂಘಟನೆಯಿಂದ ನಿಮಗೆ ಕಿರಿಕಿರಿ ಆಗಿಲ್ಲ? ಏನೂ ತೊಂದರೆ ಇಲ್ಲ ಸರ್, ಏನಿಲ್ಲ. ಯಾಕೆ ನಾನು ಸ್ವಲ್ಪ ಬುಕ್ಗಳು ಓದಿರೋದ್ರಿಂದ ನನಗೂ ಸ್ವಲ್ಪ ಸಾಹಿತ್ಯದ ಆಸೆ ಇದೆ. ಆದರೆ ನನಗೆ ಬರವಣಿಗೆ ಬರಲ್ಲ, ಅದರಿಂದ ನಾನು ಇದು ಮಾಡಲ್ಲ. ಓದ್ತೀನಿ. ಆದರೆ ಇವಾಗ ಸ್ವಲ್ಪ ಕಣ್ಣು ತೊಂದರೆಯಿಂದ ಬಿಡ್ಬಿಟ್ಟೆ, ಓದೋಕ್ಕಾಗಲ್ಲ. ಅದರಿಂದ ಅವ್ರಿಗೆ ಬರವಣಿಗೆ ಮೇಲೆ ಸಭಾ ಸಮಾರಂಭ ಅಂದರೆ ಬೇಕಾದ್ರೆ ಹೆಂಡತಿ ಮಕ್ಕಳು ಮರೆತುಬಿಟ್ಟು ಫಂಕ್ಷನ್ನು ಅಂದರೆ ಮುಂದಾಗಿ ನಿಂತಿರ್ತಾರೆ. ಅದರಲ್ಲಿ ಅವ್ರಿಗೆ ಏನೂ ಇದಿಲ್ಲ, ಓದ್ತಾರೆ, ಹೋಗಿ ಬರ್ತಾರೆ. ನಿಮಗೆ ಸಂತೋಷ ಇದೆ? ಹಾಂ, ಇದೆ. ನಮಸ್ಕಾರ. ನನ್ನ ಹೆಸರು ಸಿ ಮಲ್ಲಣ್ಣ ಅಂತ. ಚಾಮರಾಜನಗರ ಜಿಲ್ಲೆ, ಹನೂರು ತಾಲೂಕು, ಬಂಡಳ್ಳಿ ಅಂಚೆ, ಅಲಗಾಪುರ ಊರು ನನ್ನ ಗ್ರಾಮ, ಸ್ವಗ್ರಾಮ. ನಾನು ತಿರುಮಕೂಡ್ಲು ನರಸೀಪುರದಲ್ಲಿ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲದಿಂದ ಇಲ್ಲಿ ವಾಸ ಇದ್ದೇನೆ. ರೇಷ್ಮೆ ಇಲಾಖೆಯಲ್ಲಿ ಸುದೀರ್ಘವಾಗಿ 3 ದಶಕಗಳಿಗೂ ಹೆಚ್ಚು ಕಾಲ ಸರ್ಕಾರಿ ಸೇವೆಯನ್ನು ನಿರ್ವಹಿಸಿ ನಂತರ ನಿವೃತ್ತಿಗೊಂಡಿದ್ದೀನಿ. ನಿವೃತ್ತಿಯಾದ ನಂತರ ನನಗೆ ಶ್ರೀಯುತ ಗುರುಗಳಿಗೆ ಸಮಾನರಾದಂತಹ KR ಷಣ್ಮುಖ ಸ್ವಾಮಿಯವರು ಅಚಾನಕ್ಕಾಗಿ ಪರಿಚಿತರಾದರು. ಅವರ ಪರಿಚಯವೇ ನನಗೆ ಗೊತ್ತಿಲ್ವೇನೋ, ಗೊತ್ತೋ ಅನ್ನೋ ರೀತಿಯಲ್ಲ ಆಗಿದ್ದರೂ ಕೂಡ ಆಕಸ್ಮಿಕವಾಗಿ ಆದಂತಹ ಪರಿಚಯ ಇವತ್ತು ಹೇಗಿದೆ ಅಂತ ಹೇಳಿದ್ರೆ, ಯಾವ ಗಮ್ಮೂ ಕೂಡ ಬಿಡಿಸಲಾರದಿದ್ದಂತಹ ಸವಿಬಂಧ ಆಗಿ ಉಳಿದಿದೆ. ನಮ್ಮ ಗುರುಗಳ ಜೊತೆ ನಮಗೆ ಸಖ್ಯ, ಸ್ನೇಹ, ವಿಶೇಷತೆ ಸಾಕಷ್ಟು ಇದೆ. ಆಗಿದ್ದು ಹೇಗೆ? ಪತ್ರಿಕೆಗಳನ್ನು ಓದಲಿಕ್ಕೆ ವಾಚಕರಾಗಿ, ಆವಾಗೇನು ವಾಚನಾಲಯ ಅಷ್ಟೊಂದು ಕ್ರಮಬದ್ಧವಾಗಿ, ಕರಾರುವಾಕ್ಕಾಗಿ, ಸರಿಯಾಗಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಕಿಸೆಯಿಂದ, ಸಣ್ಣ ಕೈಚೀಲಿಂದ, ಯಾವುದಾದ್ರೂ ಒಂದು ಜೇಬಿಂದನಾಗಲಿ ಏನಾದರೂ ಒಂದು ತುಣುಕೊಂಡು ತಗೊಂಡು ತೋರಿಸ್ತಾ ಇದ್ರು ಇಟ್ಕೊಂಡು. ನಮಗೋ ನಿಮಗೋ ಬೇರೆಯವ್ರಿಗೋ ಯಾರಿಗಾದರೂ ಏನಾದ್ರು ಇದ್ರೆ ಅದರಲ್ಲಿ ಏನಾದ್ರು ಸಾರವತ್ತು ಸಿಕ್ಕಿದ್ರೆ ತಗೊಳ್ಳೋಣ, ಪಡ್ಕೊಳ್ಳೋಣ, ಗೊತ್ತಿಲ್ಲದಿದ್ರೆ ತಿಳಿಸೋಣ, ಗೊತ್ತಿದ್ರೆ ನಾವು ಪಡ್ಕೊಳ್ಳೋಣ ಅಂತ, ತಿಳ್ಕೊಳ್ಳೋಣ ಅಂತ. ಆಗ ಆಕಸ್ಮಿಕವಾಗಿ ಪರಿಚಯ ಆದಂಥವರೇ ಗುರುಗಳಾದಂತಹ ಶ್ರೀಯುತ ಷಣ್ಮುಖ ಸ್ವಾಮಿಯವರು. ಅದರಲ್ಲೂ ವಿಶೇಷ ಹೇಳಬೇಕು ಅಂದರೆ ಪದಬಂಧ ಕ್ಷೇತ್ರದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇವರು ಸಾಹಿತ್ಯದ್ದು, ಇವರಿದು ಕನ್ನಡ ಇದು ಓಡಾಡ್ತಾ ಇದ್ದಂಥದ್ದು ಎಲ್ಲವನ್ನೂ ಗಮನಿಸಿದ್ದೆ ನಾನು. ಎಲ್ಲವನ್ನೂ ಸಮಗ್ರವಾಗಿ ಗಮನಿಸಿದ್ದೆ. ಅಷ್ಟಾದರೂ ಕೂಡ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಎಲ್ಲೆಲ್ಲ ಓಡಾಟ ಏನೇನೋ ಒಂಚೂರು ನನಗೆ ತಲೆಗಿರಂತು ಆಗ. ಯಾಕೆಂದರೆ ನಮ್ಮ ತಂದೆ ನಾಟಕದ ಗೀಳು ಹೆಚ್ಚಿತ್ತು ನಮ್ಮ ತಂದೆಯವರಿಗೆ. ನಮ್ಮ ತಾತವರು ಹರಿಕತೆ ಮಾಡ್ತಿದ್ರು. ನಮ್ಮ ತಂದೆಯವರು ಅವರಿಂದ ಬಂದಂತಹವರು ಹರಿಕತೆ ಅಂದರೆ ಯಕ್ಷಗಾನದಲ್ಲಿ ಓದ್ತಕ್ಕಂಥದ್ದು. ವ್ಯಾಖ್ಯಾನಕ್ಕೆ ಮತ್ತೊಬ್ಬರಿದ್ದರು, ಅವರು ನಮ್ಮ ತಂದೆಯವರ ಚಿಕ್ಕಪ್ಪ ಅವ್ರ ಮಗ. ಅಂದರೆ ಒಂದೇ ಮನೆ ಅಣ್ಣ ತಮ್ಮಂದಿರು ಸೇರ್ಕೊಂಡಾಗೆ ಹರಿಕತೆ ಮಾಡ್ಬೇಕಾದ್ರೆ ಯಾರೋ ತೀರೋಗಿದ್ದಾರೆ, ಅಲ್ಲಿ ಸಾನಂದ ಗಣೇಶ್ವರು ಸಚ್ಚರಿತ್ರೆಯನ್ನು ಮಾಡಿಸಿ, ಮತ್ತು ಮಾರ್ಕಂಡೇಯ ಮಹರ್ಷಿಯ ಚರಿತ್ರೆಯನ್ನು ಮಾಡಿಸಿ, ಅವೆರಡಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಿದ್ದಂಥ ಸತ್ತವ್ರ ಮನೆಯಲ್ಲಿ 11 ದಿನಗಳೂ ಕೂಡ ಕತೆ ಮಾಡಿರ್ತಕ್ಕಂಥ ಅನುಭವ ನಮಗೂ ಇದೆ. ಅವ್ರ ಜೊತೆಗೆ ಹೋಗಿ ಸೇರ್ಕೊಂಡು ಮಾಡಿದ್ದೀವಿ. ಯಕ್ಷಗಾನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೊದಲು ಮೆಂಬರಾಗಿ, ಸದಸ್ಯರಾಗಿ. ಇಲ್ಲೇ ಯಾಕೆ ಬೆಂಗಳೂರು ತನಕ ಹೋಗಿ ನೋಡೋಣ, ನಡ್ರಿ, ನನ್ನನ್ನು ಕರೆದು ನಡೀರಿ ಹೋಗ್ಬಾರ, ನಮ್ಮಲ್ಲಿ ಅಲ್ಲಾಗಿ ಬಂದ್ಬಿಡೋಣ, ಎಲ್ಲರಿಗೂ ಸರಿ ಹೋಗುತ್ತೆ. ಈ ಥರ ಆಗಿ ಈ ಪುಸ್ತಕ ಇದೆ, ಓದಿ. ಇದರಲ್ಲಿ ಏನು ಅನಿಸಿದೆ ನೋಡಿ. ಏನೊಂದು ಬರವಣಿಗೆ ಬರದೆ, ಜ್ಞಾನ ಬಂತು, ಒಂದು ಬರದೆ ನೋಡಿದ್ದು ಏನನ್ಸುತ್ತೆ, ಚೆನ್ನಾಗಿದೆಯಾ?
ಇದೆಲ್ಲ ನೋಡ್ತಾ ಕೇಳ್ತಾ ಏನಾಗೋಯ್ತು, ನನಗೆ ತುಂಬಾ ಇಷ್ಟ ಆಯಿತು. ಕಂಠಸೆ ಗಳಸೆ ಆಗೋದ್ರು. ಏನೋ ಒಂದು ಹೇಳ್ತಾರೆ, ಚಡ್ಡಿ ದೋಸ್ತು ಅಂತಂತಾರೆ, ಅಷ್ಟು ಇಲ್ಲೇದ್ರು ಅದಕ್ಕಿಂತ ಜಾಸ್ತಿ ಎಂಟು ಹಾಕಿ ನಾವು ಗಮ್ಮ ಕಾಣಿಸ್ಕೊಂಡ್ಬಿಡ್ತೀವಿ. ಒಂದಿನಕ್ಕೆ ಎಷ್ಟು ಸಲ ಫೋನ್ ಮಾಡ್ತೀವಿ ಗೊತ್ತಿಲ್ಲ. ಬೆಳಗ್ಗೆನ ಗುರುಗಳೇ ನಮಸ್ಕಾರ ಅಂತ ಹೇಳಿದ್ರೆ ಅವರು ನಾವು ಎಲ್ಲಿದ್ದೀವಿ ಏನು ಮಾಡ್ತೀವಿ. ಸೊ ಹಿಂಗೆಲ್ಲ ಬಂದು ಅನೇಕ ಜನರಿಗೆ ಇವತ್ತು ಅವರು ಇಲ್ಲಿದ್ದರೂ ಕೂಡ ಎಲ್ಲೇ ಇದ್ದರೂ ನಮ್ಮಲ್ಲಿದ್ದಾರೆ. ನಾನು ವ್ಯವಸಾಯ ಮಾಡಿಸಿದಾಗ ಫೋನ್ ಮಾಡೋದು, ಸರ್ ಎಲ್ಲಿದ್ದೀರಿ, ಪತ್ರಿಕೆ ಸುದ್ದಿ ಏನು, ಯಾವ್ದಾದ್ರು ಬಿಟ್ಟೋಯ್ತಾ ಪದಬಂಧದಲ್ಲಿ, ಏನಾದ್ರು ಹೆಚ್ಚಾಗಿದೆಯಾ, ವಿಶೇಷ ಸುದ್ದಿ ಏನು ಕೇಳ್ಕೊಳ್ತಾ ಇದ್ದೆ. ಅವರು ಕೂಡ ಮಾತಾಡ್ತಾಯಿದ್ರು. ಅದರ ಜೊತೆಗೆ ಸಾಕಾಗ ಅಷ್ಟು ಜನರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಸಾಕಷ್ಟು ಪುರಾವೆಗಳನ್ನು, ಮಾಹಿತಿಗಳನ್ನು, ಸಾಕ್ಷ್ಯಾಧಾರಗಳನ್ನು ಒದಗಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ನೀಡ್ತಾ ಇದ್ದಾರೆ. ಕೇಳ್ಬಿಟ್ಟು ತಿಳಿಸ್ತೀನಿ ಅಂತಲೂ ಹೇಳ್ತಾರೆ. ಸ್ವಾಮಿ ಯಾರಿಗಿದೆ ಆ ಮನೋಭಾವನೆ? ಇರಿ ತಿಳ್ಕೊಳ್ಳೋಣ, ಇರಿ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಗ್ಯಾರಂಟಿ ಗೊತ್ತಿರುತ್ತೆ, ಅವ್ರಿಗೆ ಕೇಳಿ ತಿಳಿಯೋಣ ಅಂತಾರೆ. ಏನಾದ್ರು ಮನೇಲಿದ್ದರೂ ಯಾವುದೇ ಸಂದರ್ಭದಲ್ಲಿದ್ದರೂ ಇನ್ನೊಂದಿದೆ ವಿಶೇಷ ಗುಣ, ನಿಮ್ಮನ್ನು ಕಂಡ್ರೆ ನನಗಾಗಲ್ಲ, ಜರಗನಹಳ್ಳಿ ಕಾಂತರಾಜ್ ಅವ್ರು ಕಂಡ್ರೆ ನನಗೆ ಆಗಲ್ಲ ಅಂದರೆ ಇನ್ನು ನೆಕ್ಸ್ಟು ಯಾರು ಕಾಂತರಾಜ ಸರ್ ಹೇಳಿ ಸರ್, ಹಲೋ ಹೇಳಿ ಸರ್, ಇದು ಅವ್ರ ಅಭ್ಯಾಸ. ನಾನು ಎಲ್ಲಪ್ಪ ನೆನ್ನೆ ತಾನೇ ಚೆನ್ನಾಗಿ ರೇಕ್ ಕಳಿಸಿದ್ದೀನಿ, ಪುನಃ ಸುಮ್ಮನೆ ಫೋನ್ ಮಾಡ್ರೆ ಹಲೋ ಅಂತ ಮಾತಾಡ್ತಲ್ಲ, ಏನು ಇವರು ಇದು ಈ ಥರನ ಇದು ಅಂದರೆ ಅದು ಅಲ್ಲಲ್ಲಿಗೆ ಇದೆ. ದಳನ ನೀರಿಗಿಟ್ರೆ ಪುಷ್ಪ ದಳವನ್ನು ನೀರಿನೊಳಗಿದ್ದಾಗ ನೀರೇ ಇರುತ್ತೆ, ತೇಲಾಡ್ತಿರುತ್ತೆ. ಮೇಲೆ ಕೆತ್ತು ನೋಡಿ ಎರಡೂ ಇರುತ್ತೆ, ಸ್ವಲ್ಪ ಅಲ್ಲಾಡಿಸಿ ನೀರು ಉದುರೋಗುತ್ತೆ, ದಳ ಇನ್ನೂ ಕಂಕಾರಿಸ್ತಾ ಇರುತ್ತೆ. ಆ ರೀತಿಯಲ್ಲಿ ಅವರ ಗುಣ ಎಲ್ಲಿ ಅವ್ರ ಸ್ನೇಹಿತರು, ನಿಮ್ಮ ಸ್ನೇಹಿತರಲ್ಲಿ ಒಬ್ಬರು ಹೋಗ್ತಾ ಇದ್ರಿ, ಈ ಥರ ಆಗೋಗಿದೆ ಪರಿಸ್ಥಿತಿ. ಆದ್ದರಿಂದ ಅವೆಲ್ಲವೂ ಇರಲಿ, ಕನ್ನಡ ಸಾಹಿತ್ಯ ಕನ್ನಡ ಅಂತಕ್ಕಂಥದ್ದು ಬೆಳಿಬೇಕು ಅಂದರೆ ಇವ್ರದ್ದು 100ಕ್ಕೆ 100ರಷ್ಟು ಅಪಾರವಾದಂಥ ಕೊಡುಗೆ. ಕಟ್ಟ ಅಭಿಮಾನಿ ಕಟ್ಟಾಳು, ಇನ್ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಕ್ಕೆ ಕನ್ನಡವನ್ನು ಬೆಳೆಸಿದ್ದಾರೆ. ಅವ್ರಿರೋ ತನಕನೂ ಉಸಿರಿರೋವರೆಗೂ ನನ್ನ ಉಸಿರೇ ಕನ್ನಡ ಅಂತ ಬೆಳೆಸ್ತಲೇ ಇದ್ದಾರೆ. ಅವ್ರನ್ನೆಲ್ಲ ನೋಡ್ಕೊಂಡ್ಮೇಲೆ ಒಂದು ಕಡೆ ಹೇಳ್ತಾರೆ, ಸಗಣಿಯವನ ಜೊತೆ ಗುದ್ದಾಡಿದ್ರೆ ಏನು ಪ್ರಯೋಜನ. ಇನ್ನು ಮುಂದೆ ಸಾಕಾಗಷ್ಟು ಜನ ಇದನ್ನು ಗಮನಿಸಿ ಸಾಕಾಗಷ್ಟು ನೋಡಿದ್ರೂ ಕೂಡ ಅದಕ್ಕೆ ಅನುಗುಣವಾಗಿ ತಿಳಿದು ಬಳಸಿ ಬೆಳೆಸಿ ಉಳಿಸ್ಕೊಂಡು ಹೋಗೋ ಅಂಥದ್ದೇ ಕನ್ನಡದ ಕಟ್ಟಾಳುಗಳ ಆದ್ಯ ಕರ್ತವ್ಯ, ಸೇವೆ ಸಲ್ಲಿಸ್ತಕ್ಕಂಥ. ಈಗ ಹೇಳಿದ್ರಲ್ಲ ಅವರು, ಕಲಿತವರು ಕಲಿಸಿದವರಿಗೆ, ಕಲಿಯುವವರಿಗೆ ಕಲಿಸಿದಡೆ ಗುರು ಕಾಣಿಕೆ ಸಂದಂತೆ. ಅದನ್ನೆಲ್ಲ ಮುಂದುವರಿಸ್ಕೊಂಡು ನಾವು, ಅದು ಬೇರೆ, ನೀವು ತೋರಿಸೋದು ಮತ್ತಷ್ಟು ಜನ, ಮಗದಷ್ಟು ಜನ, ಬೇಕಾದಷ್ಟು ಜನ ನೋಡಿದ್ರೆ ನೇರ ಸಮಕ್ಷಮ, ಪರಸ್ಪರ ಮುಖಾಮುಖಿ, ಇದೆಲ್ಲವನ್ನು ಲೆಕ್ಕಾಚಾರ ಹಾಕ್ಕೊಂಡಾಗ ಚಿರಸ್ಥಾಯಿ ಆಗಲಿ, ಅವ್ರು ಚೆನ್ನಾಗಿರಲಿ, ಇನ್ನು ಸಾಕಾಗಷ್ಟು ಕಾಲ ಬಾಳಲಿ, ಅವರು ಚೆನ್ನಾಗಿರಲಿ ಅಂತ ಆಶಿಸ್ತಾ, ಇಂಥ ನಮ್ಮಂಥವ್ರಿಗೆ, ಪ್ರಕಾಶ್ ಅಂಥವ್ರಿಗೆ, ಸಹೃದಯರಿಗೆ, ಕನ್ನಡ ಪ್ರಿಯರಿಗೆ, ಬೇಕಾದಷ್ಟು ಜನರಿಗೆ ಅವಕಾಶವನ್ನು ಕೊಡಲಿ, ಪ್ರೇರಣೆಯಾಗಲಿ, ಕಾರ್ಯರೂಪಕ್ಕೆ ಬರಲಿ, ಆಶೀರ್ವಾದವನ್ನೂ ಕೂಡ ಮಾಡಲಿ. ಆ ಒಂದು ಹಿರಿಯರಿದ್ದಾರೆ, ಮಾಡಲಿ, ನನ್ನ ಗುರುಗಳ ಸಮಾನರು, ಚೆನ್ನಾಗಿರಲಿ. ಹಾಗಂತೇಳಿ ನಾನು ಕೂಡ ಅವ್ರ ಬಗ್ಗೆ 2 ಮಾತು ಹೇಳಿದ್ರೆ ಇದು 2 ಮಾತಾಡೋಕ್ಕೆ ಬರಲಿ, 2 ಮಾತು ಹೆಂಗೆ ಸ್ವಾಮಿ ಮಾಡೋಕ್ಕಾಗುತ್ತೆ. ಸಣ್ಣ ಮುಖ ಸ್ವಾಮಿಯವರು ಒಂದೇ ಸಲ 2 ಮಾತು ತೀರೋಯ್ತು, ಅವ್ರು ಚೆನ್ನಾಗಿರಲಿ, ತೀರೋಯ್ತು, ಒಳ್ಳೆಯದಾಗಲಿ, ಇದೆಲ್ಲ ಷಣ್ಮುಖ ಸ್ವಾಮಿಯವರು ಅಂದರೆ ಅವ್ರಿಗೆ ಅವ್ರದ್ದೇ ಆದಂಥ ವಿಶೇಷತೆ ಇದೆ, ವ್ಯಕ್ತಿತ್ವ ಇದೆ, ವೈಶಿಷ್ಟ್ಯತೆ ಇದೆ. ಕನ್ನಡ ನಾಡು, ನುಡಿ, ಭಾಷೆ ಯಾವುದರಲ್ಲಿ ಇಲ್ಲ ಸ್ವಾಮಿ, ಅವ್ರು ಹೇಳ್ಬೋದು, ನಾನು ಅದರಲ್ಲಿಲ್ಲ, ಎಲ್ಲರಲ್ಲೂ ಸಂಪನ್ನರಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಬಂದಿರತಕ್ಕಂಥ ಮಹಾನ್ ಕಾಯಿಲೆಗಳು ವಿಮುಕ್ತಿಯಾಗಿರ್ತಕ್ಕಂಥದ್ದು ಅತ್ಯಂತ ಪರಮವಾದಂಥದ್ದು, ಶ್ರೇಷ್ಠವಾದದ್ದು. ಅದಕ್ಕಿಂತ ಮಿಗಿಲು ಸಾವಿತ್ರಿ ಯಮನನ್ನು ಬದುಕಿಸ್ಕೊಂಡಾಗಾಯ್ತು, ಯಮನಿಂದ ಆಶೀರ್ವಾದ ಪಡ್ಕೊಂಡು ಸತ್ಯವಾನನ್ನು ಬದುಕಿಸ್ಕೊಂಡಾಗಾಯಿತು, ಸ್ವಯಂ ಪ್ರೇರಣೆಯಿಂದ ಅವರು ಬದುಕಿದ್ರು. ಇವತ್ತು ಅವರು ಎಲ್ಲರಿಗೂ ಚೈತನ್ಯ, ಶಕ್ತಿ, ಸಮಗ್ರ ಎಲ್ಲವೂ ಸರ್ವಸ್ವವೂ ಕೂಡ ಇದೆ. ತಿಳ್ಕೊಂಡ್ರೆ, ತಿಳಿಲಿಲ್ಲ ಅಂದರೆ ಅವರ ಅನ್ನೋ ಲೆಕ್ಕಾಚಾರ ಬರುತ್ತೆ, ಖಂಡಿತ ಅಲ್ಲ, ಆಗಬಾರ್ದು. ಅವರನ್ನು ನಾವು ಗೌರವಿಸಲಿಲ್ಲ ಅಂದರೆ, ನಿಮ್ಮನ್ನು ನಾನು ಗೌರವಿಸಲಿಲ್ಲ ಅಂದರೆ, ನಮ್ಮನ್ನು ಜನ ಸರಿ ಇಲ್ಲ ಅಂದರೆ, ಭೂತ ಏನಾಯಿತು, ವರ್ತಮಾನ ಏನಾಯಿತು, ಭವಿಷ್ಯ ಇನ್ನೆಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು
ಟಿ ನರಸೀಪುರ ತಾಲೂಕು ಚನ್ನಬಸವನಹುಂಡಿ ಅಂದರೆ ಅದನ್ನು ಸರಳೀಕರಿಸಿ ಸಿ ಬಿ ಹುಂಡಿ ಇಂದ ಸಿ ಬಿ ಹುಂಡಿ ಅಂತ. ನಾನು ಮೂಲತಃ ವ್ಯಾಪಾರೀಕರಣ ನಂದು. ಬರವಣಿಗೆನ ಪ್ರವೃತ್ತಿಯಾಗಿ ಬೆಳೆಸ್ಕೊಂಡಿದ್ದೀನಿ. ಈ ನನ್ನ ಪ್ರಾರಂಭಿಕ ಹಂತದಲ್ಲಿ ನನ್ನಲ್ಲಿ ಈ ಬರವಣಿಗೆಯ ವಿಚಾರವನ್ನು ಶ್ರೀಯುತ ಷಣ್ಮುಖ ಸ್ವಾಮಿಯವರು ಅವರ ಮಾತುಗಳಿಂದ, ಅವರ ವಿಚಾರ ವಿನಿಮಯಗಳಿಂದ ನಾನು ಪ್ರೇರಿತನಾದವನು. ಮುಖ್ಯವಾಗಿ ಈ ಟಿ ನರಸೀಪುರ ಕಲೆ ಮತ್ತು ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ವಾಸಿಯಾದಂತಹ ಸ್ಥಳ. ಇದನ್ನು ತ್ರಿವೇಣಿ ಸಂಗಮ ಅಂತಲೂ ಸಹ ಕರೀತಾರೆ. ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಇದ್ದಂಥ ಜಾಗ. ಇವತ್ತಿಗೂ ಸಹ ಅಗಸ್ತ್ಯೇಶ್ವರ ದೇವಸ್ಥಾನ ಇದೆ. ಜೊತೆಗೆ ಗುಂಜನರಸಿಂಹಸ್ವಾಮಿ ಅಂತಹ ದೇವಸ್ಥಾನಗಳಿರ್ತಕ್ಕಂಥ ಒಂದು ವೈಭವಯುತವಾದಂತಹ ಪ್ರೇಕ್ಷಣೀಯ ಸ್ಥಳ. ಇಂಥ ಸ್ಥಳದಲ್ಲಿ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿರತಕ್ಕಂತಹ ಶ್ರೀಯುತ ನನ್ನ ಆತ್ಮೀಯರಾದಂತಹ ಶ್ರೀ ಷಣ್ಮುಖ ಸ್ವಾಮಿಯವರು ಅನೇಕ ಪ್ರತಿಭೆಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಈ ಜಗತ್ತಿಗೆ ಪರಿಚಯ ಮಾಡಿಸ್ತಕ್ಕಂಥ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ನಾವು ಏನೇ ಬರೆದಿರ್ಬೋದು, ನಾನು ಸಹ ಒಂದು ಸಂಜೆ ಮಲ್ಲಿಗೆ ಅಂತ ಒಂದು 72 ಪುಟಗಳ ನಾಟಕ ಕೃತಿಯನ್ನು ಬಿಡುಗಡೆ ಮಾಡಿದ್ದೇನೆ. ಜೊತೆಗೆ ಶ್ರೀ ಷಣ್ಮುಖ ಸ್ವಾಮಿಯವರ ಜೊತೆಗೂಡಿ ಒಂದು ಕವನ ಮಲ್ಲಿಗೆ ಅಂತಕ್ಕಂತಹ ಒಂದು ಕವನ ಸಂಕಲನವನ್ನು ಸಹ ಹೊರತಂದಿದ್ದೇನೆ. ಅನೇಕ ಕವಿತೆಗಳನ್ನು, ಅದರಲ್ಲೂ ವಿಶೇಷವಾಗಿ ಭಾವಗೀತೆಗಳನ್ನು, ಜನರ ಭಾವನೆಗೆ ಔಷಧಿ ಕೊಡ್ತಕ್ಕಂಥ ಕೆಲವು ವಿಚಾರಗಳನ್ನು ವಿಷಯವಾಗಿಟ್ಕೊಂಡು ಹಲವು ಭಾವಗೀತೆಗಳನ್ನು ರಚನೆ ಮಾಡಿದ್ದೇನೆ. ಅಂಥ ರಚನೆಗಳನ್ನ ಮಾಡಬೇಕಾದ್ರೆ, ನನ್ನಲ್ಲಿ ಒಂದು ಸಾಹಿತ್ಯದ ಒಲವು ಮೂಡಬೇಕಾದ್ರೆ ಅದಕ್ಕೆ ಮೂಲ ಕಾರಣೀಭೂತರಾದಂತಹ ಶ್ರೀ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಷಣ್ಮುಖ ಸ್ವಾಮಿಯವರು, ಲೇಖಕರು, ಸಾಹಿತಿಗಳು, ಜೊತೆಗೆ ಸರಳ ಸಜ್ಜನರ ಸಂಘವನ್ನು ನಮಗೆಲ್ಲ ತೋರಿಸಿದಂಥ ವ್ಯಕ್ತಿ. ಇಂಥವ್ರ ಬಗ್ಗೆ ಈ ನರಸೀಪುರದಲ್ಲಿ, ನಮ್ಮ ತಿರುಮಕೂರು ನರಸೀಪುರದಲ್ಲಿ ಇವರನ್ನು ಗುರುತು ಮಾಡಿದಂಥ ಜನ ವಿರಳ. ಅದು ಕಾರಣ ಬೇರೆ ಇರ್ಬೋದು, ಅವರ ಸಮಯದ ಒತ್ತಡ ಇರ್ಬೋದು, ಅವರು ಕೊಡದೆ ಈ ವಿಚಾರಕ್ಕೆ ಅವರು ಮನಸ್ಸು ಮಾಡದೇ ಇರ್ತಕ್ಕಂಥದ್ದಿರ್ಬೋದು. ನನಗಂತೂ ಖುಷಿಯಾಗುತ್ತೆ ಇಂಥ ವ್ಯಕ್ತಿಗಳ ಜೊತೆ ನಮ್ಮ ಒಲವನ್ನು ಬೆಳೆಸಿ ಅದನ್ನು ಬಿತ್ತಿ ಬೆಳೆಯನ್ನು ತೆಗೆತಕ್ಕಂಥ ಒಂದು ಚಾತುರ್ಯದ ಮನೋಭಾವ ಇದೆಯಲ್ಲ, ಶ್ರೀಯುತ ಷಣ್ಮುಖ ಸ್ವಾಮಿಯವರಲ್ಲಿದೆ. ಅಂಥ ಒಂದು ವಿಚಾರವನ್ನು ನಾನು ಮನಗಂಡಿದ್ದೇನೆ ಅವರಲ್ಲಿ. ಅವರು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಕನ್ನಡದ ಬಗ್ಗೆ ಅತಿಯಾದ ಒಲವಿಟ್ಕೊಂಡವರು. ಜೊತೆಗೆ ಹೊಸ ತಲೆಮಾರಿನ ಕವಿ ಮಿತ್ರರನ್ನು ತಮ್ಮ ಜೊತೆಗೆ ಕರೆದೊಯ್ತಕ್ಕಂಥ ಒಂದು ಸಾಹಸಮಯವಾದ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಅದು ಒಂಥರ ಖುಷಿ ವಿಚಾರನೇ. ಯಾಕೆಂದರೆ ಮನದ ಭಾವನೆಗಳಿಗೆ ಬಣ್ಣದ ಬಟ್ಟೆ ತೊಡಿಸ್ತಕ್ಕಂಥ ವಿಚಾರ ಇದೆಯಲ್ಲ, ಇದು ತುಂಬ ಶ್ರೇಷ್ಠವಾದ ಕೆಲಸ. ಅಂಥ ಕೆಲಸದಲ್ಲಿ ಈ ಟಿ ನರಸೀಪುರ ತಾಲೂಕಿನಲ್ಲಿ ಮೊದಲ ಪಂಕ್ತಿನಲ್ಲಿ
ಶ್ರೀಯುತ ಷಣ್ಮುಖ ಸ್ವಾಮಿಯವರು ಕಾಣಿಸ್ಕೊತಾರೆ. ಇದು ಯಾವ ರೀತಿ ಅಂತಂದರೆ, ಈ ತ್ರಿವೇಣಿ ಸಂಗಮದ ಅನನ್ಯ ವಿಚಾರಗಳನ್ನು ಸಂಪೂರ್ಣವಾಗಿ ತಾವು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಎಲ್ಲರಿಗೂ, ಈ ಸಾಹಿತ್ಯಾಸಕ್ತರಿಗೆ ಇರಲಿ, ಇಲ್ಲ ಒಳ್ಳೆಯ ವಿಚಾರವಂತರ ಜೊತೆನೇ ಆಗಲಿ, ತಮ್ಮ ಭಾವನೆಗಳನ್ನು ವಿಧ ವಿಧವಾಗಿ ಹಂಚ್ಕೊಳ್ತಕ್ಕಂಥ ಒಂದು ಮಹತ್ತರವಾದ ಶಕ್ತಿ ಉಳ್ಳವರು ಶ್ರೀ ಷಣ್ಮುಖ ಸ್ವಾಮಿಯವರು. ಅಂಥವರ ಜೊತೆ ನಾನು ಕವನ ಮಲ್ಲಿಗೆ ಅಂತಕ್ಕಂಥ ಒಂದು ಕವನ ಸಂಕಲನವನ್ನು ಸೇರಿ ಮಾಡಿದಂಥದ್ದು ನನ್ನ ಪೂರ್ವ ಜನ್ಮದ ಸುಕೃತ ಅಂತ ನಾನಾದರೂ ಭಾವಿಸಿದ್ದೇನೆ. ವಿಶೇಷವಾಗಿ ಅವರಲ್ಲಿ ಸಮಾಜವನ್ನು ಸರಿದಾರಿನಲ್ಲಿ ನಡೆಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡೆದಿದ್ದಾರೆ. ಅಂತಹ ವ್ಯಕ್ತಿಗಳ ವಿಚಾರ ವಿನಿಮಯದಿಂದ ನಾಳೆ ಬರ್ತಕ್ಕಂತಹ ನವ ಕವಿಗಳಿಗೆ ಆಗಲಿ, ಈ ಸಮಾಜದಲ್ಲಿ ನಡೀತಕ್ಕಂಥ ಕೆಲವು ದುಷ್ಟ ಶಕ್ತಿಗಳಿಗಾಗಲಿ ಔಷಧಿ ಕೊಡ್ತಕ್ಕಂಥ ಮಹತ್ತರವಾದ ಕೆಲಸ ಮಾಡಿದ್ದಾರೆ ಅವರು. ಅಂಥವರ ಒಂದು ಬಾಳಯಾನ ಅಂದರೆ ಜೀವನ ಚರಿತ್ರೆ ಇದೆಯಲ್ಲ, ಇದು ಎಲ್ಲರಿಗೂ ಆದರ್ಶವಾಗಿರ್ತಕ್ಕಂಥದ್ದು. ಇಂಥ ವ್ಯಕ್ತಿಗಳ ಜೊತೆ ನಾವು ಸ್ನೇಹಮಯಿಯಾಗಿ 25 ವರ್ಷ ಇದ್ದೀವಲ್ಲ, ಇದು ನಮಗೆ ತುಂಬ ಖುಷಿಯಾದಂಥ ವಿಚಾರ. ಅವರ ಬರವಣಿಗೆ ಇನ್ನೂ ಮುಂದುವರಿಯಲಿ, ಅವರಿಗೆ ದೇವರು ಸತಾಯಿಷ ಕೊಡಲಿ, ಜೊತೆಗೆ ಅವ್ರ ಕುಟುಂಬ ಆರೋಗ್ಯಪೂರ್ಣವಾಗಿರಲಿ ಅಂತಕ್ಕಂಥ ಮಾತು ಹೇಳ್ತಾ, ನಾನು ಈ ಎಲ್ಲ ಕಲೆ ಮತ್ತು ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಬೆನ್ನೆಲುಬಾಗಿ ನಿಂತಹ ಶ್ರೀ ವಾಟಾಳು ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳನ್ನು ಇಲ್ಲಿ ನಾವು ಮುಖ್ಯವಾಗಿ ನೆನಪು ಮಾಡಿಕೊಳ್ಳಲೇಬೇಕು. ಅವರ ಆದರ್ಶಪ್ರಾಯವಾದ ಬದುಕನ್ನು ಎಲ್ಲರ ಜೊತೆ ಸೇರಿ ಶ್ರೀ ಷಣ್ಮುಖ ಸ್ವಾಮಿಯವರು ಕಳೆದಿದ್ದಾರೆ. ಅಂಥವರ ಜೀವನ ಚರಿತ್ರೆ ಸಮಾಜದ ಎಲ್ಲ ಯುವ ಮಿತ್ರರಿಗೆ ಆದರ್ಶವಾಗಲಿ, ತನ್ಮೂಲಕ ಈ ಸಮಾಜದಲ್ಲಿ ಒಳಿತು ಮೊಳೆತು ಬಳ್ಳಿಯಾಗಿ ಹಬ್ಬಲಿ. ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ.